ಮತ್ಸ್ಯಕನ್ಯೆ ನೋಡೋದಕ್ಕೆ ತುಂಬಾ ದುಡ್ಡು ಸಿಕ್ಕಿದೆ. ದುಡ್ಡಿದ್ರೆ ನಾಳೆ ನಾನು ಮತ್ಸ್ಯಕನ್ಯೆ ನೋಡ್ಬೋದು. ತುಂಬಾ ಇಂಟೆಲಿಜೆಂಟ್ ಆಗಿ ದುಡ್ಡನ್ನು ತಗೊಂಡೆ. ಮತ್ಸ್ಯಕನ್ಯೆನ ನಾಳೆ ನೋಡ್ತೀನಿ. ಅಡುಗೆ ಆಯ್ತಾ ಅಮ್ಮ? ಆಯ್ತು ಚಿಕ್ಕಮ್ಮ. ಏನ್ ಅಡ್ಗೆ ಮಾಡಿದ್ಯಾ ಅಪರ್ಣ? ಯಾಕೆ ಗಡತ್ತಾಗ ತಿನ್ನೋಣ ಅಂತ ಬಂದ್ಯಾ? ಇಲ್ಲ ಅತ್ತೆ, ಬೇಗ ತಿಂದು ಹೋಗ್ಬೇಕು. ಆಗ್ಲೇ ನಿಮ್ ಮಗ ಬರೋ ಟೈಮ್ ಆಯ್ತು. ನಾನ್ ಯಾವ ಉದ್ದೇಶದಲ್ಲಿ ಕೇಳ್ದೆ ಅನ್ನೋದು ಅರ್ಥ ಆಗ್ಲಿಲ್ವಾ? ತಿನ್ನೋ ಟೈಮಿಗೆ ಬಂದ್ರೆ ಹೇಗೆ? ಮೊದ್ಲೇ ಬಂದು ಅಪರ್ಣಾಗ್ ಸ್ವಲ್ಪ ಹೆಲ್ಪ್ ಮಾಡಕ್ಕಾಗಲ್ವಾ? ಅತ್ತೆ, ನೀವೇ ನನ್ನ ಇನ್ಸ್ಪಿರೇಷನ್. ನಾನ್ ನಿಮ್ ಫಾಲೋವರ್. ಹೇಳ್ಬೇಕು ಅಂದ್ರೆ ನಂಗೆ ಯಾವ್ದೇ ತಲೆ ಬಿಸಿ ಇಲ್ಲ ಅತ್ತೆ. ಚಿಕ್ಕಿ, ನಿನ್ ಇನ್ಸ್ಪಿರೇಷನ್ ಊರ್ವಶಿನಾ? ಬದ್ನೆಕಾಯಿ ಗೊಜ್ಜು ಮಾಡಿಲ್ವಾ? ಮಾಡಿಲ್ಲ ಊರ್ವಶಿ. ಇವತ್ ಒಂದಿನ ತಿನ್ನಿ. ನನಗ್ ಮೊದ್ಲೇ ಮೈ ಹುಷಾರೇ ಇರ್ಲಿಲ್ಲ. ಇಲ್ಲ ಅಂದಿದ್ರೆ ನಿನ್ಗೆ ಇಷ್ಟವಾದ ಗೊಜ್ಜು ಮಾಡ್ದೇ ಇರ್ತೀನ ಹೇಳು? ಅದ್ಕೆ ಅಣ್ಣ ಇನ್ನೂ ಯಾಕೆ ಬರ್ಲಿಲ್ಲ? ಇವತ್ತು 5ನೇ ತಾರೀಕಾ? ಹೌದದ್ಕೆ ಸ್ಯಾಲ್ರಿ ಬರೋ ದಿನ ಅಲ್ವಾ, ಲೇಟ್ ಆಗೇ ಬರ್ತಾರೆ. ಅಣ್ಣ, ಕರೆಕ್ಟ್ ಟೈಮಿಗೆ ಬಂದೆ. ಫ್ರೆಶ್ ಆಗಿ ಬಾ, ಊಟ ಬಡಿಸ್ತೀನಿ. ಬೇಡಮ್ಮ, ನನಗೆ ತುಂಬಾ ಕೆಲಸ ಇದೆ. ನಾನು ಆಮೇಲೆ ತಿಂತೀನಿ. ಅಣ್ಣ, ನೀವು ಊಟ ಮಾಡ್ತೀರಿ, ನಾನು ಈಗಲೇ ಬರ್ತೀನಿ. ಕರೆಕ್ಟಾಗಿದೆ. ಲಗ್ ನನ್ನ ಕಡೆನೇ ಇದೆ. ಏನ್ ಮಾಡ್ತಾ ಇದ್ದೀರಿ? ಇಂಡೋರ್ ಗೇಮ್ಸ್ ಆಡ್ತಿದ್ದೀನಿ ಕಣೆ. ಇವತ್ತು ಈಸ್ಟ್ ಫೇಸಿಂಗ್ ಅಲ್ಲಿ ಕುತ್ಕೊಂಡು ಆಟ ಆಡಿದ್ರೆ ಸೋಲಲ್ಲ ಅಂತ ಗೊತ್ತಿರೋ ವೇದಾಂತಿ ಹೇಳಿದ್ರು. ಎಷ್ಟ್ ಲಾಭ ಮಾಡ್ಕೊಂಡ್ರಿ? ನಾನು ಗೆಲ್ತಿರೋ ಟೈಮ್ಗೆನೆ ಶನಿ ತರ ನೀನು ಬಂದೆ, ಎಲ್ಲ ಹೋಯ್ತು. ಇದೇನ್ರಿ ಇದು? ಅರ್ಧ ಸ್ಯಾಲ್ರಿ ಮಾತ್ರ ಇದೆ. ಉಳಿದಿರೋ ಅರ್ಧದಲ್ಲೇ ಕಣೆ ಇಲ್ಲಿ ಆಟ ಆಡ್ತಾ ಇರೋದು. ಇದೇ ನಿಮ್ಗಿವತ್ತು. ಏನು ನಮ್ ಪತಿರಾಯರು ಉಳ್ದಿರೋ ದುಡ್ಡಲ್ಲಿ ಆಟ ಆಡ್ತಿದ್ದೀರಾ? ಅದು ಅಪರ್ಣತ ತಗೊಂಡಿರೋ ದುಡ್ಡು ಕಣೆ, ಅವಳಿಗೆ ವಾಪಸ್ ಕೊಡ್ಬೇಕು. ಅವಳಿಗೆ ಆಮೇಲೆ ಕೊಟ್ರೆ ಆಯ್ತು ಬಿಡಿ. ಪ್ರಮೀಳಾ, ಛೇ ಛೇ. ಏನಮ್ಮ, ಟೈಮ್ ಎಷ್ಟಾಯ್ತಮ್ಮ? ಬಸ್ ಇನ್ನು ಬರ್ಲಿಲ್ವಲ್ಲ? 11:30 ಆಯ್ತಮ್ಮ. ಇನ್ 5 ನಿಮಿಷದಲ್ಲಿ ಬಸ್ ಬರುತ್ತೆ. ಅಯ್ಯೋ, ಲೇಟ್ ಆಗ್ತಿದೆ ಅಮ್ಮ. ಹೂ ತಗೊಂಡ್ ಹೋಗ್ಬೇಕು. ಇನ್ ಸ್ವಲ್ಪ ಹೊತ್ತು ವೇಟ್ ಮಾಡಿಮ್ಮ, ಬರುತ್ತೆ. ನೋಡಿ ಮಕ್ಕಳೇ, ನೀವೆಲ್ರೂ ಚೆನ್ನಾಗಿ ಓದ್ಕೋಬೇಕು ಅಂತ ನಿಮ್ಮೆಲ್ರನ್ನೂ ಜಾತ್ರೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ನೀವ್ ಎಲ್ರೂ ಹುಷಾರಾಗಿ ನನ್ ಜೊತೆನೇ ಇರ್ಬೇಕು. ನೀವ್ ಯಾರು ನಿಮಗಿಷ್ಟ ಬಂದ ಕಡೆ ಹೋಗ್ಬಾರ್ದು, ಒಂದ್ ಕಡೆನೇ ಇರ್ಬೇಕು. ಸರಿ ಟೀಚರ್. ವೆರಿ ಗುಡ್. ಅಲ್ಲಿ ನೋಡಿ ಅಮ್ಮ, ಬಸ್ ಬರ್ತಿದೆ ನೋಡಿ.
ಬಸ್ ನಿಲ್ಸಿ, ಬಸ್ ಸುಂದರಿ, ಮತ್ತೆ ನಿಂಗೆ ಥ್ಯಾಂಕ್ಸ್. ಮೊನ್ನೆ ಕಾಡಲ್ಲಿ ಏನಾಯ್ತು? ಎಲ್ಲಿಗೆ ಹೋಗಿದ್ರಿ? ಗೊತ್ತಿಲ್ಲ, ನಾನು ಎದ್ದೇಳಷ್ಟೊತ್ತಿಗೆ ಮನೇಲಿದ್ದೆ. ಸರಿ ಬನ್ನಿ. ಎಷ್ಟೊತ್ತು ಹಾಗೆ ನಿಂತ್ಕೋತೀರಾ? ಆ ಎಷ್ಟೊತ್ತು ಹಾಗೆ ನಿಂತ್ಕೋತೀರಾ? ಏನು? ನಾನು ಮತ್ಸ್ಯಕನ್ಯೆ ನೋಡೋದಕ್ಕೆ ಪಕ್ಕದೂರ್ಗೆ ಹೋಗ್ತಾ ಇದ್ದೀನಿ, ಜಾತ್ರೆ ನೋಡೋದಕ್ಕೆ. ಮತ್ಸ್ಯ ಕನ್ಯೆನಾ? ಹಾ, ನೀವು ಒಬ್ರೇ ಬಂದಿದ್ದೀರಾ? ನಿಮ್ ಕಡೆಯವ್ರು ಯಾರು ಬರ್ಲಿಲ್ವಾ? ನೀನ್ ಯಾರಿಗೂ ಹೇಳಲ್ಲ ಅಂದ್ರೆ ನಾನು ನಿನಗೆ ಒಂದ್ ಸೀಕ್ರೆಟ್ ಹೇಳ್ತೀನಿ. ಹೇಳಿ. ಮನೇಲಿ ಯಾರಿಗೂ ಹೇಳ್ದೇನೆ ಬಂದ್ಬಿಟ್ಟಿದ್ದೀನಿ. ಹಾ, ಹೇಳ್ದೆ ಕೇಳ್ದೆ ಬಂದ್ರೆ ನಿಮ್ ಮನೆಯವರು ಗಾಬರಿ ಆಗ್ತಾರಲ್ವಾ? ಅಯ್ಯೋ, ನಾನು ಎಲ್ಲಿದ್ರು ಸರಿ, ಕೊನೆಗೆ ಅವರೇ ನನ್ನ ಬಂದು ಹುಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಟಿಕೆಟ್ ತಗೊಳಪ್ಪ. ಹಾ, 2 ಟಿಕೆಟ್ ಕೊಡಿ. 2 ಟಿಕೆಟ್ಸಾ? 100 ರೂಪಾಯಿ ಕೊಡಿ. ಏನ್ರಿ, ಹಾ? ನೀವು ಒಬ್ರೇ ಇರೋದಲ್ವಾ? 2 ಟಿಕೆಟ್ ಯಾಕೆ ತಗೊಂಡ್ರಿ? 1 ಟಿಕೆಟ್ ಹೋದ್ರೆ ಇನ್ನೊಂದು ಟಿಕೆಟ್ ಇರುತ್ತಲ್ಲ. ಅದು ಕೂಡ ಕಳ್ದೋದ್ರೆ? ಹಾ, ಕರೆಕ್ಟ್ ಅಲ್ವಾ? ಅಂಕಲ್, ಇನ್ನೊಂದು ಟಿಕೆಟ್ ಕೊಡಿ. ಆ ಬೇಡ ಬೇಡ. ಹಾ? ಯಾಕೆ? ಈ ಟಿಕೆಟ್ ಹುಷಾರಾಗಿಟ್ಕೊಂಡ್ರೆ ಹಾ. ಇನ್ನೊಂದು ಟಿಕೆಟ್ ಅವಶ್ಯಕತೆ ಇಲ್ಲ. ಹಾ, ಹೌದು ಹೌದು. ಸರ್, ನೀವು ಹೇಳ್ದಾಗೆ ಅವನ್ನ ಫಾಲೋ ಮಾಡ್ತಿದ್ದೀನಿ. ಈಗ ಎಲ್ಲಿದ್ಯಾ? ಒಬ್ಬನೇ ಇದ್ದಾನೆ. ಅವನೊಬ್ಬನೇ ಬಸ್ಸಲ್ಲಿ ಜಾತ್ರೆಗೆ ಹೋಗ್ತಿದ್ದಾನೆ. ಓ, ತುಂಬ ಒಳ್ಳೆ ಜಾಗ. ಜನಗಳ ಮಧ್ಯ ಅವನನ್ನ ಈಸಿಯಾಗಿ ಸಾಯಿಸಬಹುದು. ಅದೇನೇ ಆದರೂ ಇವತ್ತು ಅವನು ಸಾಯೋದು ಗ್ಯಾರಂಟಿ. ಏಯ್, ನಾವು ಆ ಜಾತ್ರೆಗೆ ಬರ್ತಿದ್ದೀವಿ. ನೀನು ಮಾತ್ರ ಅವನ್ನ ಬೆನ್ನು ಬಿಡದೆ ಫಾಲೋ ಮಾಡ್ತಾನೇ ಇರು. ಸರಿ ಸರ್.
ಹೇಳಯ್ಯ, ಯಾರಯ್ಯ ನೀನು ನನ್ ಕಾಲ್ ಮೇಲೆ ಕೂತಿದ್ಯಾ? ನನಗೆ ಕಾಲ್ ನೋವು ಬರ್ತಾ ಇತ್ತು ಅಜ್ಜಿ, ಅದಕ್ಕೆ ಕುತ್ಕೊಂಡೆ. ನಿನ್ ಕಾಲ್ ನೋವಾದ್ರೆ ನನ್ ಕಾಲ್ ಮೇಲೆ ಯಾಕೆ ಕೂತ್ಕೊಂಡೆ? ಅದ್ ಹಾಗಲ್ಲ. ಕುತ್ಕೋಬಾರ್ದು, ಬನ್ನಿ. ಸರಿ, ನೀವ್ ವರ್ಕ್ ಮಾಡ್ತೀರಿ, ನಾನು ಈಗ್ಲೇ ಬರ್ತೀನಿ. ಯಾಕ್ರಿ ಹಾಗೆ ನಗ್ತಿದ್ದೀರಾ? ಹಾಗೆ ಸುಮ್ನೆ ಕಣ್ರಿ, ಯಾಕೆ ನಾನು ನಗ್ಬಾರ್ದಾ? ನೀವ್ ನಕ್ರೆ ಚೆನ್ನಾಗಿರತ್ತೆ. ಥ್ಯಾಂಕ್ ಯು. ಹೌದು, ನಿಮಗಾಗಿದ್ ಗಾಯ ವಾಸಿ ಆಯ್ತಾ? ಆಗಿದ್ ಗಾಯ ವಾಸಿ ಆಯ್ತು, ಆದ್ರೆ ಮನಸ್ಸಿಗಾದ ಗಾಯ ವಾಸಿ ಆಗ್ತಿಲ್ಲ. ಏನೋ ಹೇಳ್ದಂಗಾಯ್ತು. ಅದೇ ಗಾಯ ವಾಸಿ ಆಯ್ತು ಅಂತಿದ್ದೀನಿ. ಸರಿ, ಹಾಗಾದ್ರೆ ಅದು ನಾನ್ ನಿಮಗ್ ತೋರ್ಸಿದ್ ಲ್ಯಾಂಡ್ ಇಷ್ಟ ಆಯ್ತಾ? ಇಷ್ಟ ಇದೆ. ಲ್ಯಾಂಡ್ ತುಂಬಾ ಇಷ್ಟ ಆಯ್ತು. ನಿಮ್ ಮನಸ್ಸಿನ ಹಾಗೆ ಆ ಲ್ಯಾಂಡ್ ತುಂಬಾ ಪ್ರಶಾಂತವಾಗಿದೆ. ನಿಮ್ ಮಾತಿನ ಹಾಗೆ ಅಲ್ಲಿನ ವಾತಾವರಣ ತುಂಬಾ ಸ್ವಚ್ಛವಾಗಿದೆ. ಟೋಟಲಿ ನಿಮ್ ಹಾಗೆ ಪದ್ಧತಿಯಾಗಿ ಅಂದವಾಗಿ ಆ ಲೊಕೇಶನ್ ಇದೆ ಕಣ್ರಿ. ಕಮಿಟ್ ಆಗೋಣವಾ? ಅದೇ ಕಣ್ರಿ, ಲ್ಯಾಂಡ್ ತಗೊಳ್ಳೋದಕ್ಕೆ ಕಮಿಟ್ ಆಗೋಣವಾ ಅಂತಿದ್ದೀನಿ. ಆದಷ್ಟು ಬೇಗ ನಾವು ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ. ಗುಡ್ ಡಿಸಿಷನ್ ತಗೊಂಡ್ರಿ. ನಿನ್ನೆ ಆಗಿದ್ ನೋಡಿ ಮತ್ತೆ ನೀವು ಬರಲ್ವೇನೋ, ಬಿಟ್ಟು ಹೋಗ್ತೀರೇನೋ ಅಂತ ಅನ್ಕೊಂಡೆ. ಅದೇ ಈ ಡೀಲ್ ಬಿಟ್ಟು ಹೋಗ್ತೀರೇನೋ ಅನ್ಕೊಂಡೆ. ಮನಸ್ಸಿಗಿಷ್ಟ ಆದವ್ರನ್ನ ಅದ್ ಹೇಗ್ ಬಿಟ್ಟು ಹೋಗಕ್ಕಾಗತ್ತೆ? ಏನ್ ಹೇಳಿದ್ರಿ? ಅದೇ ಇಷ್ಟವಾದ ಲ್ಯಾಂಡ್ನ ಬಿಡೋದಕ್ಕಾಗಲ್ಲ ಅಲ್ವಾ? ಅದಕ್ಕೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತ ನಿಮ್ ಜೊತೆ ಮಾತಾಡೋದಕ್ಕೆ ಅಂತ ಬಂದೆ. ಹಾಗಾದ್ರೆ ಸರಿ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಶುರು ಮಾಡಿ. ಹಾಗೆ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕು? ಪರ್ಸೆಂಟೇಜ್ ಅಂದ್ರೆ? ಅದೇ ಕಣ್ರಿ, ಲ್ಯಾಂಡ್ ತೋರಿಸಿದಕ್ಕೆ ಬ್ರೋಕರೇಜ್ ಕೊಡ್ತಾರಲ್ವಾ, 2 to 3%. ಅದನ್ನ ಎಷ್ಟು ಕೊಡ್ಬೇಕು ಅಂತ? ಇಲ್ಲ, ನಾನು ಓದ್ಕೊಂಡು ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀನಿ. ನನಗೆ ಇವ್ರು ಸ್ಯಾಲ್ರಿ ಕೊಡ್ತಿದ್ದಾರೆ. ಹಾಗೆ ಲ್ಯಾಂಡ್ ಸೇಲ್ ಆದ್ರೆ ಕಂಪ್ನಿನೇ ಇನ್ಸೆಂಟಿವ್ ಕೊಡುತ್ತೆ. ವಾವ್, ನೈಸ್. ಸರಿ, ಬನ್ನಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಶುರು ಮಾಡೋಣ. ನೀವಿಲ್ಲಿ ಸೈನ್ ಮಾಡಿ. ಇಲ್ಲೂ ಕೂಡ. ಅಯ್ಯೋ, ಟೈಮ್ ಆಗ್ತಿದೆ, ನಾನ್ ಬೇಗ ಹೋಗ್ಬೇಕು. ಯಾಕ್ರಿ ಟೈಮ್ ಆಯ್ತು ಅಂತಿದ್ದೀರಾ? ಇವತ್ ನಮ್ಮೂರಲ್ಲಿ ಬಾಲ ತ್ರಿಪುರ ಸುಂದರಿ ಅಮ್ಮವ್ರ ಜಾತ್ರೆ ನಡೀತಿದೆ. ಅಲ್ಲಿಗ್ ಹೋಗಿ ಅಮ್ಮವ್ರ ದರ್ಶನ ಮಾಡಿ ಬೇಡ್ಕೊಂಡ್ರೆ ನಾನ್ ಏನ್ ಕೇಳ್ಕೊಂಡ್ರು ಅದಾಗುತ್ತೆ. ನಿಜವಾಗ್ಲೂ ಏನ್ ಬೇಡ್ಕೊಂಡ್ರು ಆಗತ್ತಾ? ಬೇಡ್ಕೊಂಡ ಆಸೆಗಳನ್ನ ನೆರವೇರಿಸೋ ಅಮ್ಮ ಅಂತ ಹೇಳಿ ಆ ತಾಯಿ ತುಂಬಾ ಹೆಸರುವಾಸಿ. ನನ್ಗೂ ಒಂದ್ ಬೇಡಿಕೆ ಇದೆ. ಆ ಬೇಡಿಕೆ ನೆರವೇರುತ್ತೆ ಅಂತಂದ್ರೆ
ನಿಮ್ ಜೊತೆಗೆ ನಾನು ಜಾತ್ರೆಗೆ ಬಂದು ಅಮ್ಮನವ್ರನ್ನ ದರ್ಶನ ಮಾಡ್ತೀನಿ. ಆ, ನೀವು ನನ್ ಜೊತೆ ಬರ್ತೀರಾ? ತುಂಬಾ ತುಂಬಾ ಇಂಪಾರ್ಟೆಂಟ್ ಬೇಡಿಕೆ ಅದು. ಅದ್ರ ಮೇಲೆ ನನ್ನ ಭವಿಷ್ಯ ನಿಂತಿದೆ. ಅದೇ ಕಣ್ರಿ, ನನ್ನ ಬೇಡಿಕೆ ಮೇಲೇನೆ ನನ್ನ ಭವಿಷ್ಯ ನಿಂತಿದೆ ಅಂತಿದ್ದೀನಿ. ಆ, ನಿಮ್ ಬೇಡಿಕೆಯಲ್ಲಿ ಸತ್ಯ ಇದ್ರೆ ಅದು ಖಂಡಿತ ನೆರವೇರುತ್ತೆ. ಒಂದ್ ನಿಮಿಷ ಇರಿ. ಬನ್ನಿ. ರೈಟ್ ರೈಟ್. ರೋಡಲ್ಲಿ ತಗೊಳ್ಳಿ. ಅಷ್ಟೊತ್ತಿಂದ ನೀವ್ ಎಷ್ಟು ಹೇಳಿದ್ರು ಬರ್ತಾ ಇರ್ಲಿಲ್ವಲ್ಲ, ಅದಕ್ಕೆ ನಾನೇ ತೆಗೆದ್ಬಿಟ್ಟೆ. ತಗೊಳ್ಳಿ. ಟಾಟಾ. ಡಿಶ್ಗೆ ಎಲ್ರೂ ಹುಷಾರಾಗಿ ಲೈನ್ ನಲ್ಲೇ ಇರ್ಬೇಕು. ಆ ಕಡೆ ಈ ಕಡೆ ಹೋಗ್ಬಾರ್ದು, ಸರಿನಾ? ಏಯ್ ಹುಲಿ ಮಕ್ಕಳ, ಹುಲಿ ಹುಲಿ ಬನ್ನಿ ಬನ್ನಿ ಬನ್ನಿ. ಅವ್ರೊಬ್ರೇ ಇಷ್ಟು ಜನಗಳ ಮಧ್ಯ ಓಡಾಡೋದು ಒಳ್ಳೇದಲ್ಲ. ಅವ್ರ ಕಡೆಯವ್ರು ಯಾರು ಅಂತ ತಿಳ್ಕೊಂಡು ವಿಷಯ ತಿಳಿಸೋದು ಒಳ್ಳೇದು. ಹುಲಿ ಹುಲಿ. ಏಯ್, ಹಾ ಏನು? ನಿಮ್ ಮನೆಯವರು ಎಲ್ಲಿರ್ತಾರೆ? ನಿಮ್ ಮನೆಯವರು ಎಲ್ಲಿರ್ತಾರೆ? ನಮ್ಮವರು ಮನೇಲಿರ್ತಾರೆ. ಏಯ್ ಹುಲಿ. ಅದೇ ಕಣ್ರಿ, ಹುಲಿ. ಅದೇ ಕಣ್ರಿ. ಆ ಮನೆ ಎಲ್ಲಿ? ಆ ಮನೆ ನಾನು ಬಸ್ ಹತ್ತದ್ನಲ್ಲ, ಅಲ್ಲಿಂದ ಸ್ಟ್ರೈಟ್ ಆಗಿ ಹೋಗಿ ಲೆಫ್ಟ್ ತಗೊಂಡು ಮತ್ತೆ ರೈಟ್ ತಗೊಂಡು ಆಮೇಲೆ ಏನಿದೆ ಲೆಫ್ಟ್ ರೈಟ್ ಅಲ್ಲಿವರೆಗೂ ಅಷ್ಟೇ ನಂಗೆ ನೆನ್ಪಿರೋದು. ಏಯ್ ಹುಲಿ, ಏಯ್ ಏಯ್ ಹುಲಿ ಬಾ. ಅಷ್ಟಕ್ಕೂ ನಿಮ್ ಹೆಸರೇನು? ಏಯ್ ಹುಲಿ. ಇಲ್ ನೋಡಿ, ಅದು ನಿಮ್ ಹೆಸರೇನು? ಇಲ್ ನೋಡಿ. ಬನ್ರಪ್ಪೋ ಬನ್ನಿ, ರಿಂಗ್ ಹಾಕಿ ನಿಮ್ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳಿ. ಬನ್ರಪ್ಪೋ ಬನ್ನಿ. ವಾವ್, ರಿಂಗು ಮಕ್ಕಳ ಬನ್ನಿ. ನಿಮ್ಮನ್ನೇ. ನಿಲ್ಲಿ ನಿಲ್ಲಿ ನಿಲ್ಲಿ, ಕೊಡ್ತೀನಿ ಕೊಡ್ತೀನಿ. ದುಡ್ಡು ದುಡ್ಡು ದುಡ್ಡು. ರಿಂಗು. ಶ್ರೀಶೈಲ ಅಣ್ಣ. ಅಮ್ಮ ಅಪರ್ಣ, ಬರ್ತಿದ್ದೀನಿ. ಅಮ್ಮ ಅಪರ್ಣ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಣ್ಣ. ಅಣ್ಣ, ಅಲ್ಲಿ ಮಕ್ಳು ಪಕ್ಕ ಇದಾರಲ್ವಾ, ಅವರು. ನೀನ್ ರೇಗ್ಸದ್ನ ಅಮ್ಮ? ಹೇಳು, ಅವ್ನ್ ಗ್ರಾಚಾರ ಬಿಡಿಸ್ತೀನಿ. ಇಲ್ಲ ಇಲ್ಲ, ನೋಡೋಕೆ ದೊಡ್ಡೋರ್ ತರ ಇದಾರೆ, ಆದ್ರೆ ಅವರದ್ದು ಚಿಕ್ಕ ಮಗುವಿನ ಮನ್ಸು. ಮೊನ್ನೆ ಕಾಡಲ್ಲಿ ಜಾರಿ ಬೀಳ್ತಿದ್ರು, ನಾನೇ ಕಾಪಾಡ್ದೆ. ಈಗ ಅವ್ರೊಬ್ರೇ ಇದ್ದಾರೆ. ಅವ್ರ ಕಡೆಯವರು ಯಾರೂ ಇಲ್ಲದೆ ಬಂದಿದ್ದಾರೆ. ಅವ್ರನ್ನ ಅವ್ರ ಮನೆಯವ್ರ ಜೊತೆ ಸೇರ್ಸಿದ್ರೆ ಒಳ್ಳೇದು ಅಣ್ಣ. ಒಂದ್ ಕೆಲ್ಸ ಮಾಡಮ್ಮ, ಅವ್ನ್ ಡೀಟೇಲ್ಸ್ ತಿಳ್ಕೊಂಡು ಬಂದ್ ನಂಗೆ ಹೇಳಮ್ಮ. ಅವ್ನ ಮನೆಯವ್ರಿಗೆ ಇನ್ಫಾರ್ಮ್ ಮಾಡೋಣ. ಸರಿ ಅಣ್ಣ. ಅಣ್ಣ ಅಣ್ಣ, ಅಲ್ಲಿ ಯಾವ್ದ್ರ ಮೇಲೆ ರಿಂಗ್ ಬಿದ್ರೆ ಅದು ನಂದೇ ಅಲ್ವಾ? ಹಾ ಹೌದು ಸರ್.
ದೇವ್ರೆ ದೇವ್ರೆ ದೇವ್ರೆ. ನಾನು ಹಾಕ್ತೀನಿ ಈಗ. ಏನು ಬರೀ ಗುರಿ ಇಡ್ತಿದ್ಯಾ? ಹಾಕ್ತೀಯಾ ಇಲ್ವಾ? ಹಾ, ಇಂಥ ಜನರನ್ನ ನಾನು ತುಂಬಾ ನೋಡಿದ್ದೀನಿ. ಹಾಕೋ. ಹಾಕ್ತೀನಿ ಇರೋ.